ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ಯಾವತ್ತು ತುಂಬಾ ಖುಷಿ ಆಗುತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡೆದಾಗ ಒಂದು ಎಂಕರೇಜ್ಮೆಂಟು, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ದರೆ ಯಾವತ್ತೂ ಇಟ್ಸ್ ರಿಯಲಿ ಆನರಬಲ್ ಫಾರ್ ಎನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಮದನಿಕಾ ಬಗ್ಗೆ I would say that it's a journey that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. This is just the beginning. I want to give you a very positive assurance that it is a really positive beginning. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ಲರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರುವಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದ ಸ್ಟೋರಿ. ಇಟ್ ವಾಸ್ 2 years ಬ್ಯಾಕ್, ಆ್ಯಂಡ್ 2 years ಎಲ್ಲ ಜಾಸ್ತಿ ಆಗಿದೆ, 2.5 years ಆಗಿರಬೇಕು. So the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ, ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ, ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್, ಆ್ಯಂಡ್ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆ್ಯಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆಕ್ಟರ್ಸ್ ಮೂಲಕ ಆಗಲಿ. ಸೊ ಮೊದಲನೇದಾಗಿ ಮದನಿಕಾ, ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂಥ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ರು ಸ್ನೇಹಿತರು ಒಂದ್ ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನು ಮಾಡಿರುವಂತ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗಲೇ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕಾ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂತ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂತ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲಾನು ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನು ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇ ಅಲ್ಲಿ ಇದೇ ಟೈಮ್ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥೊರೋಲಿ, ಯಾಕಂದ್ರೆ ಎಲ್ಲ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ಏನೋ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕಥೆ ಯಾವ ರೀತಿ ಮುಂದುವರಿಬೋದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಝಿಂಗ್ ಆ್ಯಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಆ್ಯಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲೂ. ಆ್ಯಂಡ್ ಅಪೂರ್ವ ಅವರೇ, ಸೊ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ, ಕುಮಾರಸ್ವಾಮಿ ಅವರು ನಂದು ಕೂಡ ಇದಕ್ಕೆ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ನ ಮಾಡಿದ್ವಿ. ಹಂಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂಥ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡಲಿ, ಯಾಕಂದ್ರೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂಥ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲ ಥರ ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತ. ಸೊ ಒಂದು ಕಡೆ ನಿರ್ದೇಶನ, ವಾಟ್ ಎವರ್ ಎಕ್ಸೈಟ್ಸ್ ಮೀ, ನಾನು ಯಾವಾಗಲೂ ಮಾಡೋದು, ನನಗೇನೋ ಒಂದು ಕತೆ ಹೇಳಿದಾಗ ಅದರಲ್ಲಿನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆ್ಯಕ್ಟರ್ ಏನು ಮಾಡ್ಬೋದು ಅದನ್ನ ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇತ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗಲ್ಲಿ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಹೇಳಿದಂಗೆ ಹೇರ್ ಸ್ಟೈಲು ಆ್ಯಂಡ್ ಅದೊಂದು ಟೈಮ್ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ
ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೊಡ್ತಾರೆ, ಕೊಟ್ಟಿದ್ದೆ. ಸರ್ ಕತೆ ಹೇಳುವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ಥರ ಇದನ್ನು ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತೇಳಿ ಡಿಫ್ರೆಂಟ್ ಲುಕ್ಕಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ಬರು ವಿಗ್ ಮೇಕರ್ನ ಕರೆಸಿ ಅದಕ್ಕೇನೋ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಒಂದು ಅವಕಾಶ ಆಯಿತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದಮೇಲೆ ಹರೀಶ್ ರಾಜ್ ಬೇಕು ಅಂತಲೇ ಹಠ ಹಿಡಿದು, ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಡಿ ಮಾಡೋಣ ಅಂತೇಳಿ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಗಿರಿ ಅವ್ರ ವರ್ಕ್ ಚೆನ್ನಾಗಿದೆ ಆ್ಯಂಡ್ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ದ ಟೀಮ್. ತುಂಬ ಚೆನ್ನಾಗಿದೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್. ಆದ್ರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರಿಂದಲೇ ತಪ್ಪಾಯ್ತು ಅಂತ ಅಂದಾಗ ಅವಾಗ ಅವ್ರು ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡ್ಬೇಕು. ಸೊ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಹೇಳ್ಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ ಹೌದು, ಅಂದರೆ ಸ್ಕ್ರೀನಲ್ಲಿ ಬರೋದಿದೆ, ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾ ಇದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ ಮುದ್ದಾಗಿ ನಂಗೆ ತೋರಿಸೋದಕ್ಕೆ ಅವರು ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ DOP ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್ ಯು. ಆ್ಯಂಡ್ ರಾಗಿಣಿ ಅವ್ರ ಜೊತೆಲಿ ವರ್ಕ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಶಿ ಈಸ್ ಅ ಸೀನಿಯರ್, ಬಟ್ ಅವ್ರ ಹತ್ರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು, ಇನ್ನು ಇನ್ಪುಟ್ಸ್ ಕೊಡ್ತಾ ಇದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದೇ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ನೋಡಿದ್ರೆ ಪಟ ಮಾತಾಡ್ತಾರೆ, ಮಕ್ಕಳು ಕೊಮ ಹಾಕಿ ಮಾತಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ರಾಜ್ವಿ, ಒಳ್ಳೇದಾಗ್ಲಿ.